ಓಂ ಮಹೇಶ್ವರಾಯ ನಮಃ, ಓಂ ಶಂಭವೇ ನಮಃ, ಓಂ ಪಿನಾಕಿನೇ ನಮಃ, ಓಂ ಶ್ರೀಶೇಖರಾಯ ನಮಃ, ಓಂ ವಾಮದೇವಾಯ ನಮಃ, ಓಂ ವಿರೂಪಾಕ್ಷಾಯ ನಮಃ, ಓಂ ಕಪರ್ಧನೇ ನಮಃ, ಓಂ ನೀಲಲೋಹಿತಾಯ ನಮಃ, ಓಂ ಶಂಕರಾಯ ನಮಃ, ಓಂ ಶೂಲಪಾಯವೆಂದೋ ಬೆಳಗುವೆ, ಜಯವೆಂದೋ ಬೆಳಗುವೆ ಸಕಲ ದೇವನಿಗೆ, ಜಯ ದೇವ ಜಯ ದೇವ. ಬಿಂದು ಕಲನಾದ ಭಿಂಜನೆಯಿಲ್ಲ ಬಂದು, ಜನೆಯಿಲ್ಲ ಬಂದು, ಇಂದೋದರ ಮುಗಲೇ ಒಂದೇ ಪರವಸ್ತು ತಾನಾಗಿರುತ್ತಿಹುದೆಂದು, ತಾನಾಗಿರುತ್ತಿಹುದೆಂದು. ಚಂದಾರಿಂದೆತ್ತೋವೆ ಚಂದಾರಿಂದೆತ್ತೋವೆ ಒಂದಾರತೆಯನ್ನು ತಂದು ತಾಂಬೆಳಗೋವೆಂದು. ಜಯ ದೇವ ಜಯ ದೇವ, ಜಯ ದೇವ ಜಯ ಪಂಚಾಮುಖವನ್ನು ಕಳೆದ ಮಾತೃಭೂತಗಳು, ಮಾತೃಭೂತಗಳು ಪಂಚೇ ಕಾರಿಸಿ ಬ್ರಹ್ಮ, ಪಂಚೇ ಕಾರಿಸಿ ಬ್ರಹ್ಮ ಪಂಡರತನಗಳು. ಪಂಚಾಂಗಲಿಂಗಕ್ಕೆ ಪರಮೇಶ್ವರ ಎಂದು, ಶೇಷನೇಶ್ವರ ಎಂದು ಪಂಚಾರತಿಯನ್ನು ತಂದು, ಪಂಚಾರತಿಯನ್ನು ತಂದು ಬೆಳಗೋವೇನೆಂದು, ತಾನ್ ಬೆಳಗೋವೇನೆಂದು. ನಮಸ್ಕಾರವೇ ಭಗವೇ ಶಿವ, ನಮಸ್ಕಾರವೇ ಭಗವೇ ಗೋವಿಂದ ಎಂದು ವರ ಬಾಳು ಬಂಗಾರವಾಗಲಿ ಗೋವಿಂದ. ಜಯಮಂಗಲಂ ಜಯ ಜಯ ನಮಃ ಪಾರ್ವತೇ ಪದಯೇ. ಆದಿಶಕ್ತಿ ಜಗನ್ಮಾತೆ ಮಾರಮ್ಮ ದೇವಿಗೆ, ಶಿವೇಶ್ವರ ಮಹಾರಾಜುಗೆ, ಬಸವೇಶ್ವರ ಮಹಾರಾಜುಗೆ, ಪರಮೇಶ್ವರ ಮಹಾರಾಜುಗೆ ಪ್ರಾರ್ಥನಾ ಪೂರ್ವಕ ವೇದೋಕ್ತ ಮಂತ್ರ ಬಿಲ್ವಂ ಸಮರ್ಪಯಾಮಿ. ಪರಭವ ಸಂವತ್ಸರದ ವೈಶಾಖ ಮಾಸದ ಶುಕ್ಲ ಪಕ್ಷದ ಈ ಶುಭವಾದ ದಿನ, ಶುಭವಾದ ಈ ಸಂದರ್ಭದಲ್ಲಿ ರಂಗೇನಲ್ಲಿ ಎಂಬತಕ್ಕಂಥ ಒಂದು ಪುಟ್ಟ ಗ್ರಾಮದಲ್ಲಿ ಪ್ರಕೃತಿ ಮಾತೆಯಾಗಿರ್ತಕ್ಕಂತಹ ಮಾರಮ್ಮ ದೇವಿಯವರ ವಾರ್ಷಿಕೋತ್ಸವ ಮತ್ತು ಜಾತ್ರಾ ಮಹೋತ್ಸವ ಕಾರ್ಯಕ್ರಮವನ್ನ ಎಲ್ಲರೂ ಕೂಡ ಭಕ್ತರು, ಗ್ರಾಮಸ್ಥರು, ಅಕ್ಕಪಕ್ಕದ ಗ್ರಾಮಸ್ಥರೆಲ್ಲರೂ ಕೂಡ ಸೇರಿ ಮಾತೆಯಾಗಿರ್ತಕ್ಕಂಥ ಮಾರಮ್ಮ ದೇವಿಯವರ ಜಾತ್ರಾ ಮಹೋತ್ಸವ ಮತ್ತು ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಅನೇಕ ಗಣ್ಯಾದ ಗಣ್ಯರು ಕೂಡ ಬಂದಿದ್ದಾರೆ. ಅವರೆಲ್ಲರಿಗೂ ಕೂಡ ಶರಣಾರ್ಥಿಗಳನ್ನು ಸಲ್ಲಿಸಿ ದೇವಿಯ ಜಾತ್ರೆಗಳೆಂದರೆ ಏನು, ಆಧ್ಯಾತ್ಮಿಕತೆ ಎನ್ನುವಂತಕ್ಕಂಥ ಭಾವಗಳನ್ನು ನಾವೆಲ್ಲರೂ ಕೂಡ ಅಂತರಾಳದಲ್ಲಿರುವ ಭವಿಷ್ಯೋತ್ತರಗಳ ಆತ್ಮಾವಲೋಕವನ್ನು ಕುರಿತು ಯೋಚಿಸಿದಾಗ ಭಾರತೀಯ ಸನಾತನ ಪರಂಪರೆ ಕೊಟ್ಟಿರ್ತಕ್ಕಂತಹ ಅಚ್ಚುಕಟ್ಟಿನ ಜ್ಞಾನದರ್ಶಿಗಳು ಪ್ರತಿಯೊಬ್ಬರ ಮಾನವ ಕಲ್ಯಾಣಕ್ಕೆ ಶುಭವನ್ನುಂಟು ಮಾಡಲಿ ಎಂಬತಕ್ಕಂತಹ ಪ್ರಕೃತಿಯ ಆರಾಧನೆ ಎಂದು ಅಭಿಮಂತ್ರಿಸಿ ಮಾಡಿದ್ದಾರೆ. ಯಾವುದಾದರೂ ಕೂಡ ಒಂದೇ ಪೀಠದಲ್ಲಿ ಒಂದೇ ಶಕ್ತಿಯಲ್ಲಿ 84 ಲಕ್ಷ ಜೀವಕೋಟಿಗಳಿಗೂ ಒಳಿತಾಗಲಿ ಮತ್ತು ಈ ಪ್ರಕೃತಿ ಮಾತೆಯನ್ನ, ಗಂಗೆಯನ್ನ, ಅಗ್ನಿಯನ್ನ, ಗಾಳಿಯನ್ನ, ಭೂತತ್ವವನ್ನು, ಆಕಾಶ ತತ್ವವನ್ನು, ನಕ್ಷತ್ರಗಳನ್ನ, ಸಕುಟುಂಬಾನಂ, ರಾಷ್ಟ್ರದೇವಗಳು ಎಂಬತಕ್ಕಂತಹ ಸರ್ವರಿಗೂ ಒಳಿತಾಗಲಿ ಎಂಬತಕ್ಕಂತಹ ಪ್ರಾರ್ಥನೆ ಯಾವುದಾದರೂ ಇದ್ದರೆ ಅದು ವೇದ ಮಂತ್ರಗಳಲ್ಲಿ ಮಾತ್ರ ಸಾಧ್ಯ. ಪ್ರತಿಯೊಬ್ಬ ಮನುಷ್ಯರು ಹುಟ್ಟಿದ ಮೇಲೆ ನಮ್ಮ ಮನೆಯೂ ಚೆನ್ನಾಗಿರ್ಬೇಕು, ನಾವು ಚೆನ್ನಾಗಿರ್ಬೇಕು, ನಮ್ಮ ಕುಟುಂಬ ಚೆನ್ನಾಗಿರ್ಬೇಕು ಅನ್ನುವಂತಹ ಭಾವನೆಗಳು. ಆದ್ರೆ ಈ ವೇದಾಧ್ಯಯನದಲ್ಲಿ ಸರ್ವ ಕುಟುಂಬ ಕ್ಷೇಮ, ಸ್ಥೈರ್ಯ, ವಿಜಯ, ವೀರ್ಯ, ಆಯುರಾರೋಗ್ಯ, ಭರತಕರ್ಣಿ, ಭರತವರ್ಷಿ, ದಂಡಕಾರಣ್ಯ ಋತುಗಳನ್ನ ಕುರಿತು, ಪ್ರಕೃತಿಯನ್ನು ಕುರಿತು, ಈ ಜಗತ್ತಿಗೆ 84 ಲಕ್ಷ ಜೀವಕೋಟಿಗಳಿಗೆ ಒಳಿತಾಗಲಿ, ಒಳ್ಳೆ ಮಳೆಯಾಗಲಿ, ಒಳ್ಳೆ ಬೆಳೆಯಾಗಲಿ, ಎಲ್ಲರ ಮನುಷ್ಯರ ಭಾವನೆಗಳು, ಕಲುಷಿತ ಭಾವನೆಗಳು, ಅರಿಷಡ್ವರ್ಗಗಳು ದೂರ ಹೋಗಿ ಎಲ್ಲರೂ ಕೂಡ ಏಕಮತದಿಂದ ಬಾಳುವಂತಕ್ಕ ಒಂದು ಆಶೀರ್ವಾದವನ್ನು ಪ್ರಕೃತಿ ಮತ್ತು ಭಗವಂತ ಕಲ್ಪಿಸಿದೆ ಎಂಬತಕ್ಕಂಥ ಪ್ರಾರ್ಥನೆ ಅದು ವೇದಾಧ್ಯಯನದಲ್ಲಿ ಮಾತ್ರ ಸಾಧ್ಯ.
ಹಾಗಾಗಿ ನಮ್ಮ ಸನಾತನ ಪರಂಪರೆ ಕೊಟ್ಟಿರ್ತಕ್ಕಂತಹ ಇಂತಹ ಅಪೂರ್ವವಾಗಿರುವ ಜ್ಞಾನ ತಮ್ಮೆಲ್ಲರಿಗೂ ಕೂಡ ಮುಂದಿನ ಯುವ ಪೀಳಿಗೆಗಳಿಗೆ ಬೇಕಾಗುತ್ತೆ. ಅಂತರ್ಭಕ್ತಿ ಮತ್ತು ಬಹಿರಂಗಗಳು ಎರಡು ಮುಖಗಳು. ಅಂತರಾಳದಲ್ಲಿ ಭಗವಂತನ ಸ್ತೋತ್ರಗಳನ್ನು ನಾವೆಲ್ಲರೂ ಕೂಡ ಕಣ್ಮುಚ್ಚಿ ಪ್ರಕೃತಿಯ ಜೊತೆಗೆ ಸರಿ ಆತ್ಮಾವಲೋಕನದಲ್ಲಿರ್ತಕ್ಕಂಥ ಭಗವಂತನನ್ನೇ ನೆನೆಸಿಕೊಂಡಾಗ ಬಹಿರಂಗವಾಗಿರ್ತಕ್ಕಂಥದ್ದೆಲ್ಲವನ್ನೂ ಕೂಡ ನಾವು ಮರೆತು ಬಿಟ್ಟು ಅಂತರಂಗದಲ್ಲಿರುವಂತಹ ಪರಮಾತ್ಮನ ಸಾಕ್ಷಾತ್ಕಾರವನ್ನು ನೆನೆಸಿದಾಗ ಮಾತ್ರ ಒಳಿತಾಗುತ್ತೆ. ಜಗತ್ತಿಗೆ ಒಂದು ಶಾಂತಿ ಸಮಾಧಾನಗಳು ಲಭಿಸುತ್ತೆ ಅನ್ನುವುದನ್ನು ಸೂಚಿಸಿಕೊಟ್ಟಂಥದ್ದು ಈ ನಮ್ಮ ಸನಾತನ ಪರಂಪರೆ. ಹಾಗಾಗಿ ಇಂತಹ ವೈವಿಧ್ಯಮಯವಾಗಿರತಕ್ಕಂತಹ ಪ್ರಾಕೃತಿಕ ಆರಾಧನೆಗಳು ಪ್ರತಿ ಗ್ರಾಮದಲ್ಲಿ ಏನಕ್ಕೆ ಬೇಕಾಗುತ್ತೆ ಅಂದ್ರೆ ದೇವತೆಯ ಮಾರಮ್ಮ ದೇವಿಯನ್ನು ತಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡ್ತಾ ಇದ್ದೀರಾ, ಜಾತ್ರಾ ಮಹೋತ್ಸವ ಮಾಡ್ತಾ ಇದ್ದೀರಾ. ನೂರಾರು ದೇವತೆಗಳ ಪೂಜೆಗಿನ್ನ ಬಹುಮುಖ್ಯವಾಗಿರ್ತಕ್ಕಂಥ ಪೂಜೆ ಇತ್ತ ತಾಯಿಯ ಪೂಜೆ. ಆ ತಾಯಿಯ ಸ್ವರೂಪದಲ್ಲಿರ್ತಕ್ಕಂಥ ಮಾರಮ್ಮ ದೇವಿ ನೀವೆಲ್ಲ ಕುಳಿತಿರ್ತಕ್ಕಂಥ ಮಾತುಗಳು ಒಂದು ಕಾಳಿಯ ಸ್ವರೂಪ, ಸರಸ್ವತಿಯ ಸ್ವರೂಪ, ಮಹಾಲಕ್ಷ್ಮಿಯ ಸ್ವರೂಪ, ಆ ದೇವಿಯ ಮಾರಮ್ಮನ ದೇವಿಯ ಸ್ವರೂಪಗಳು. ಅದರ ಭಾವನೆಗಳೆಲ್ಲ ಅರಿತಾಗ ಮಾತ್ರ ಎದ್ದು ಭಾವ ಅಂತದ್ದು ಬಗ್ಗೆ ನಮ್ಮ ಭಾವನೆ ಹೇಗಿರುತ್ತೋ ಭಾವನಾತ್ಮಕವಾಗಿರ್ತಕ್ಕಂಥ ಶಕ್ತಿಯು ಕೂಡ ಹಾಗೆ ಇರುತ್ತೆ. ಅದೇ ರೀತಿ ಋತ್ವಿಕರಾಗಿರ್ತಕ್ಕಂಥ ಎಲ್ಲ ಋತ್ವಿಕರು ಅವರದೇ ಆದಂತಹ ಅಕಾರ ಉಕಾರ ಮಕಾರ ಓಂಕಾರ ಶಬ್ದ ತರಂಗಗಳನ್ನ ಭಗವತ್ ಪಾದಗಳಲ್ಲಿ ಆ ದೇವಿಯ ಅರ್ಪಣೆಗಾಗಿ ಮಂತ್ರೋಪದೇಶಗಳನ್ನು ಮಾಡಿ ವೈಖರಿವಾಗಿರ್ತಕ್ಕಂತಹ ಶಕ್ತಿಯ ಸಂದೇಶಗಳನ್ನು ಸಾರಿದ್ದಾರೆ. ಆಗಾಗ ಮಾರಮ್ಮ ದೇವಿ ಎಲ್ಲರೂ ಕೂಡ ನಿಮ್ಮ ಒಗ್ಗಟ್ಟಿನ ಇಂಥ ದೈವ ಮಂದಿರಗಳಿರ್ತಕ್ಕಂಥದ್ದು ಗ್ರಾಮದ ಒಗ್ಗಟ್ಟಿನ ಶಕ್ತಿಯನ್ನ ಒಂದು ಕಡೆ ಎಲ್ಲರೂ ಒಗ್ಗಟ್ಟಾಗಿ ಒಂದೇ ಮನೆಯವರಂತೆ ಬಾಳಿ ಬದುಕಲಿ, ಯಾರನ್ನು ಕೂಡ ವೈಷಮ್ಯ ಬರದಿರಲಿ ಎಂಬತಕ್ಕಂಥದ್ದೇ ಅನೇಕ ದೈವ ಮಂದಿರಗಳ ಅಡಿಪಾಯಗಳು. 3 ಮಂದಿರಗಳು, ಒಂದು ದೈವ ಮಂದಿರ, ಒಂದು ಶಾಲಾ ಮಂದಿರ, ಒಂದು ಮನೋಧರ್ಮ ಮಂದಿರಗಳು ಎಲ್ಲ ಏಕತೆಯನ್ನು ಸಾರುವಂತಹ ಒಂದು ಶಕ್ತಿಯ ಪೀಠಗಳು. ಹಾಗಾಗಿ ಇಂತಹ ಶಕ್ತಿ ಪೀಠಗಳಿಂದ ಏಕತೆಗಳು ಭಾವನೆಗಳು ನಮ್ಮ ಎಲ್ಲರೂ ಒಂದೇ, ನಾವೆಲ್ಲರೂ ಒಂದೇ ಎಂಬತಕ್ಕಂತಹ ಭಾವನೆಗಳನ್ನು ಮೂಡಿಸಿರುವಂತಹ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಗಣ್ಯಮಾನ್ಯರು, ಗ್ರಾಮದ ಪ್ರಮುಖರು ಎಲ್ಲರೂ ಕೂಡ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಆ ದೇವಿಯ ಜಾತ್ರಾ ಮಹೋತ್ಸವ ಮತ್ತು ನಾಳೆ ನಾಟಕೋತ್ಸವ ಎಲ್ಲ ಕೈಕರ್ಯಗಳಿದೆ. ಎಲ್ಲರಿಗೂ ಕೂಡ ಆ ದೇವಿ ಮಹಾತಾಯಿಯಾಗಿರ್ತಕ್ಕಂಥ ಮಾರಮ್ಮ ದೇವಿ ತಮ್ಮೆಲ್ಲರಿಗೂ ಆಯುಷ್, ಆರೋಗ್ಯ, ಕೀರ್ತಿ, ಸಮೃದ್ಧಿ, ಇಷ್ಟಾರ್ಥಗಳೆಲ್ಲನ ಕೊಟ್ಟು ಕಾಪಾಡುವಂತ ದೇವಿಯ ಪಾದಾರವಿಂದದಲ್ಲಿ ನನ್ನ ಕೋಟಿ ಕೋಟಿ ಶರಣಾರ್ಥಿಗಳನ್ನು ಸಲ್ಲಿಸಿ ನನ್ನ ಮಾತು ವಿರಾಮವನ್ನು ಕೊಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ಅಮೃತ ತತ್ವ ಸಿಂಧು ಅಂಬಾ ಮಾರಮ್ಮ ದೇವಿ ನಮೋ ಸ್ತುತೈ ನಮಃ ಅಂಬಾ ದೃಶ್ಯ ಶಿಕ್ಷಣಮಾತಿ ಶಿಷ್ಟರಕ್ಷಣೆ ಸಿಂಹಮಾತಿವಿಹಂಬಾ ಜಗಜ್ಜನನೀ ಅಂಬಿಕಾ ಪುರವಾಸಿನಿ ಅಮೃತ ತತ್ವದಾರಿಣಿ ಅಂಬಾ ಅಂಬಾ ನಿನ್ನಯ ನಾಮ ಏ ಗುಣಧಾಮಿನಿ, ನಿನ್ನಯ ನಾಮ ಏ ಗುಣಧಾಮಿನಿ, ಜಯಗನು ನೀಡುವ ಮಾರಮ್ಮ ತೆತ್ತಿಸ ಕೋಟಿ ಕಳೆಯುಳ್ಳ ದೇವಿಯೇ, ತೆತ್ತಿಸ ಕೋಟಿ ಕಳೆಯುಳ್ಳ ದೇವಿಯೇ, ತೆತ್ತಿಸ ಕೋಟಿ ಕಳೆಯುಳ್ಳ ದೇವಿಯೇ, ಬತ್ತಿಸ ಕಳೆಗಳು ಶೋಭಿತ ತಾಯಿ ಅಮೃತಧಾಮಿನಿ, ಅಮೃತಧಾಮಿನಿ ವರವನು ಪಾಲಿಸು ನಿನ್ನಯ ರಾಮ ಹೇ ಗುಣದೇವಿ ಪವನ ರೂಪಿಣಿ ಮಹಾತಾಯಿ
ಅಂಬಾ ಪೀಠಾಧ್ಯಕ್ಷರು ಹಾಗೂ ಪರಮ ಪೂಜ್ಯರು ಶ್ರೀ 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 ಸಿದ್ದರಾಜ ಮಹಾಸ್ವಾಮೀಜಿಗಳು ಇವತ್ತು ನಮ್ಮ ರಂಗೇನಹಳ್ಳಿ ಗ್ರಾಮದ ದಲಿತ ಸಮುದಾಯದ ಕಾಲೋನಿಯಲ್ಲಿ ಆದಿಶಕ್ತಿ ಮಾರಮ್ಮ ದೇವಿಯ ಜಾತ್ರಾ 2ನೇ ವರ್ಷದ ಜಾತ್ರಾ ಮಹೋತ್ಸವ 2ನೇ ಜಾತ್ರಾ ಮಹೋತ್ಸವವನ್ನು ಇವತ್ತು ನಾವು ಹಮ್ಮಿಕೊಂಡಿದ್ದೀವಿ. ಹಾಗಾಗಿ ಪರಮ ಪೂಜ್ಯರು ಈ ಒಂದು ಕಾರ್ಯಕ್ರಮಕ್ಕೆ ತಾವು ಬರಬೇಕು, ನಮ್ಮ ಹಿರಿಯರು, ಪುಟಾಣಿ ಮಕ್ಕಳು ಹಾಗೂ ಯುವಕರಿಗೆ ತಮ್ಮ ಸಲಹಾ ಸೂಚನೆಗಳು, ತಮ್ಮ ಆಶೀರ್ವಾದ ನೀಡಬೇಕು ಅಂತ ಕೇಳಿಕೊಂಡಾಗ ಪರಮ ಪೂಜ್ಯರು ತುಂಬ ಹೃದಯದಿಂದ ಒಪ್ಕೊಂಡು ಸಾಕಷ್ಟು ಕಾರ್ಯಕ್ರಮಗಳು ಅವರಿಗೆ ಇವತ್ತಿದ್ದರೂ ಕೂಡ ನಾನು ನಿಮ್ಮ ಜಾತ್ರಾ ಮಹೋತ್ಸವಕ್ಕೆ ಬಂದು ನಾನು ಆಶೀರ್ವಚನ ನೀಡ್ತೀನಿ ಅಂತ ಅಂದು ನಮಗೆ ಆಶ್ವಾಸನೆಯನ್ನ ನೀಡಿದ್ರು. ಹಾಗಾಗಿ ಅದೇ ತರ ಸಮಯಕ್ಕೆ ಸರಿಯಾಗಿ ಪರಮ ಪೂಜ್ಯರು ಈ ನಮ್ಮ ಜಾತ್ರಾ ಮಹೋತ್ಸವಕ್ಕೆ ಆಗಮಿಸಿ ನಮಗೆಲ್ಲರಿಗೂ ಕೂಡ ಹಿತವಚನವನ್ನ ನೀಡಿ ಪಾದಪೂಜೆ ಕಾರ್ಯಕ್ರಮವನ್ನ ಸ್ವೀಕರಿಸಿ ಅದರ ಜೊತೆಯಲ್ಲಿ ಪುಟಾಣಿ ಮಕ್ಕಳು ಎಲ್ಲರನ್ನು ಕೂಡ ನೋಡಿ ಆ ಪರಮ ಪೂಜ್ಯರು ಬಹಳ ಆನಂದದಿಂದ ಅವರು ನಮ್ಮ ಈ ಒಂದು ಕಾಲೋನಿಯ ಈ ಒಂದು ಗ್ರಾಮಕ್ಕೆ ತಮ್ಮ ಆಶೀರ್ವಾದವನ್ನ ನೀಡಿದ್ದಾರೆ. ಹಾಗಾಗಿ ನಮ್ಮ ಈ ರಂಗೇನಹಳ್ಳಿ ಗ್ರಾಮದ ದಲಿತ ಕಾಲೋನಿಯ ಎಲ್ಲ ಯುವಕರ ಪರವಾಗಿ, ಮತ್ತು ಮಕ್ಕಳ ಪರವಾಗಿ ಹಾಗೂ ಹಿರಿಯರ ಪರವಾಗಿ ಅವರಿಗೆ ನಮ್ಮ ಕಾಲೋನಿಯ ಪರವಾಗಿ ಪರಮ ಪೂಜ್ಯರಿಗೆ ಅನಂತ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಅರ್ಪಿಸಲಿಕ್ಕೆ ಬಯಸ್ತಾ ಇದ್ದೀವಿ. ಇದೇ